ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಮೂಲಕ ಜೋಳದ ರೊಟ್ಟಿ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಈ ವಿಧಾನದಲ್ಲಿ ನೀವು ಜೋಳ ರೊಟ್ಟಿ ಮಾಡಿದ್ದೀರಾ ಅಂತಂದರೆ ಇನ್ ಕೇಸ್ ನೀವು ಫಸ್ಟ್ ಟೈಮ್ ರೊಟ್ಟಿನ ಮಾಡ್ತಿದ್ರು ಸಹ ಪರ್ಫೆಕ್ಟಾಗಿ ಮಾಡ್ಕೋಬೋದು. ಜೊತೆಗೆ ಈ ರೊಟ್ಟಿನ ತಟ್ಟಿ ಮಾಡೋ ಅವಶ್ಯಕತೆಯೂ ಸಹ ಇಲ್ಲ. ನಾವು ನಾರ್ಮಲ್ ಆಗಿ ಮನೆಯಲ್ಲಿ ಚಪಾತಿ ಯಾವ ರೀತಿ ಮಾಡ್ಕೊತೀರೋ ಅದೇ ರೀತಿನೇ ಈ ಜೋಳದ ರೊಟ್ಟಿನೂ ಸಹ ಮಾಡ್ಕೋಬೋದು. ಸೊ ಬನ್ನಿ ಇವಾಗ ಲೇಟ್ ಮಾಡ್ದಿರಾ ಈ ಜೋಳ ರೊಟ್ಟಿ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ನೋಡೋಣ. ಕಡಾಯಿಗೆ 1.5 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ. ನೀವು ಯಾವುದೇ ಕಪ್ ತಗೊಳ್ಳಿ, ಬಟ್ ಎಲ್ಲನೂ ಒಂದೇ ಕಪ್ಪಲ್ಲಿ ಮೆಷರ್ಮೆಂಟ್ ಮಾಡಿ ತಗೋಬೇಕಾಗತ್ತೆ. ಕಪ್ ಆಗಿರ್ಬೋದು, ಗ್ಲಾಸ್ ಆಗಿರ್ಬೋದು. ಸೊ ಈಗ ಸ್ವಲ್ಪ ಆಗುವಷ್ಟು ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊತಾ ಇದ್ದೀನಿ. ಕೆಲವರು ಜೋಳದ ರೊಟ್ಟಿಗೆ ಸಾಲ್ಟ್ ಅನ್ನೋದು ಹಾಕೋದಿಲ್ಲ, ನಿಮ್ಗೆ ಇಷ್ಟ ಇದ್ರೆ ಹಾಕ್ಬೋದು, ಇಲ್ಲಾಂತಂದರೆ ಬೇಡ. ಬಟ್ ನಾನಾದರೆ ಇಲ್ಲಿ ಸ್ವಲ್ಪ ಸಾಲ್ಟನ್ನು ಸಹ ಹಾಕ್ಕೊಂಡಿದ್ದೀನಿ. ಈಗ ಯಾವ ಕಪ್ಪಲ್ಲಿ ನೀರು ತಗೊಂಡಿದ್ದೀನೋ ಅದೇ ಕಪ್ಪಲ್ಲಿ 1 ಕಪ್ ಆಗುವಷ್ಟು ಜೋಳ ಹಿಟ್ಟು ತಗೊಂಡಿದ್ದೀನಲ್ವ, ಅದರಲ್ಲೇ 1 ಟೇಬಲ್ ಸ್ಪೂನ್ ಆಗುವಷ್ಟು ಜೋಳ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೀಡಿಯಂ ಫ್ಲೇಮ್ನಲ್ಲಿ ಈ ರೀತಿ 1-2 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು. ಅದಾದ ನಂತರ ನಾವು 1 ಕಪ್ಪಲ್ಲಿ ತಗೊಂಡಿದ್ರಲ್ವ ಜೋಳ ಹಿಟ್ಟು, ಅದನ್ನು ಪೂರ್ತಿಯಾಗಿ ಹಾಕಿ ಹಾಗೆ ಲೋ ಫ್ಲೇಮ್ನಲ್ಲಿ 2-3 ನಿಮಿಷ ಬಿಟ್ಬಿಡಿ. ಜೋಳ ಹಿಟ್ಟು ಬೇಯಬೇಕು. 3 ನಿಮಿಷ ಆದ ನಂತರ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳೋವಾಗ ಈ ರೀತಿಯಾಗಿ ಜೋಳ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂತ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಕೆಲವೊಂದು ಜೋಳ ಹಿಟ್ಟು ಬಂದು ಹಿಟ್ಟನ್ನು ಜಾಸ್ತಿನೂ ಸಹ ಅಬ್ಸರ್ವ್ ಮಾಡ್ಕೋಬೋದು. ಸೊ ಕೆಲವೊಂದು ಜೋಳ ಹಿಟ್ಟು ಬಂದು ಸ್ವಲ್ಪ ಗಟ್ಟಿನೂ ಸಹ ಆಗಿಬಿಡ್ಬೋದು ಈ ನೀರು ಕ್ವಾಂಟಿಟಿಗೆ. ಸೊ ನೀವು ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ಈಗ ಎಲ್ಲ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಇದಾದ ನಂತರ 1-2 ನಿಮಿಷ ಲೋ ಫ್ಲೇಮ್ನಲ್ಲಿ ಹಾಗೆ ಬಿಟ್ಬಿಡಿ. ಸೊ 1-2 ನಿಮಿಷ ಆದ ನಂತರ ಫ್ಲೇಮ್ನ ಆಫ್ ಮಾಡಿಕೊಂಡು ಪೂರ್ತಿಯಾಗಿ ತಣ್ಣಗಾಗಿದ್ದಾದ ನಂತರ ಈ ರೀತಿ ಅಗಲವಾಗಿರುವಂಥ ಒಂದು ಪ್ಲೇಟಲ್ಗೆ ತಗೊಂಡು ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕು. ಸೊ ಕೈಗೆ ಸ್ವಲ್ಪ ತೇವಾನ ಮಾಡ್ಕೊತ ಮಧ್ಯದಲ್ಲಿ ಚೆನ್ನಾಗಿ ನಾದ್ಕೊಳ್ಳಿ. ನನಗಿಲ್ಲಿ ಸ್ವಲ್ಪ ಜೋಳ ಹಿಟ್ಟು ಬಂದು ಕಡಿಮೆ ಅನ್ನಿಸ್ತು, ಹಿಟ್ಟು ಬಂದು ಸಾಫ್ಟ್ ಆಗಿತ್ತು. ಹಾಗಾಗಿ ಸ್ವಲ್ಪನೇ ಹಿಟ್ಟನ್ನು ಹಾಕ್ಕೊಂಡು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಗೆ ನಾವಿಲ್ಲಿ ಹಿಟ್ಟನ್ನು ರೆಡಿ ಮಾಡ್ಕೋಬೇಕಾಗತ್ತೆ. ಸೊ ನೋಡಿ ಈಗ ಚೆನ್ನಾಗಿ ನಾದ್ಕೊಂಡಿದ್ದೀನಿ, ಹಿಟ್ಟು ಅನ್ನೋದು ಕರೆಕ್ಟಾಗಿ ರೆಡಿಯಾಗಿದೆ. ಸೊ ನಾನಿಲ್ಲಿ ಒಂದು 4 ಟೇಬಲ್ ಸ್ಪೂನ್ ಆಗುವಷ್ಟು ಎಕ್ಸ್ಟ್ರಾ ಜೋಳ ಹಿಟ್ಟು ಅನ್ನೋದು ಹಾಕ್ಕೊಂಡಿದ್ದೀನಿ. ಕನ್ಸಿಸ್ಟೆನ್ಸಿ ಅನ್ನೋದು ಈ ರೀತಿಯಾಗಿರಬೇಕು. ಈಗ ನಾನಿಲ್ಲಿ ಉಂಡೆ ಮಾಡ್ಕೊತಾ ಇದ್ದೀನಿ. ಸೊ ನೀವು ರೊಟ್ಟಿ ಸೈಜ್ ನೋಡಿಕೊಂಡು ಉಂಡೆ ಮಾಡ್ಕೋಬೋದು. ನಾನಾದರೆ ಇಲ್ಲಿ ಸ್ವಲ್ಪ ದೊಡ್ಡ ನಿಂಬೆ ಹಣ್ಣಿನ ಸೈಜ್ ಆಗುವಷ್ಟು ಉಂಡೆ ಮಾಡ್ಕೊಂಡಿದ್ದೀನಿ. ಮತ್ತೆ ಕೈಗೆ ತಗೊಂಡು ಮತ್ತೆ ಈ ರೀತಿ ಚೆನ್ನಾಗಿ ನಾದ್ಕೋಬೇಕು. ಈ ರೀತಿ ಮಾಡೋದ್ರಿಂದ ನಮಗೆ ರೊಟ್ಟಿ ಸೈಡ್ಸಲ್ಲಿ ಅರಿಯೋದಿಲ್ಲ. ಸೊ ಹಾಗಾಗಿ ಈ ರೀತಿ ಚೆನ್ನಾಗಿ ನಾದ್ಕೋಬೇಕು. ಹಿಟ್ಟು ಅನ್ನೋದು ಸಾಫ್ಟ್ ಆಗಿರಬೇಕು. ಸೊ ಈಗ ವುಡ್ಡನ್ ಮನೆ ಮೇಲೆ ನಾನಿಲ್ಲಿ ರೊಟ್ಟಿನ ತಟ್ಕೊತಾ ಇದ್ದೀನಿ. ಸೊ ನೋಡಿ ಸ್ವಲ್ಪ ಜೋಳದ ಹಿಟ್ಟನ್ನು ಸ್ಪ್ರಿಂಕಲ್ ಮಾಡಿಕೊಂಡು ಸ್ವಲ್ಪ ಇದನ್ನು ಈ ರೀತಿ ಲೈಟಾಗಿ ತಟ್ಕೋಬೇಕಾಗತ್ತೆ. ಸೊ ಈ ರೀತಿ ತಟ್ಟೋವಾಗ ಸೈಡ್ಸಲ್ಲಿ ಸ್ವಲ್ಪ ಈ ರೀತಿ ಇನ್ ಕೇಸ್ ನಿಮಗೆ ಅರಿತಾ ಇದೆ ಅಂತ ಅನ್ನಿಸ್ದಾಗ ಈ ರೀತಿ ಬೆರಳಲ್ಲಿ ಅದನ್ನು ಸರಿ ಮಾಡಿಕೊಂಡು ಆಮೇಲೆ ಚಪಾತಿ ರೋಲರನ್ನು ತಗೊಂಡು ಲೈಟಾಗಿ ಪ್ರೆಸ್ ಮಾಡ್ಕೊತ ನಾವು ನಾರ್ಮಲ್ ಆಗಿ ಚಪಾತಿ ಯಾವ ರೀತಿ ರೋಲ್ ಮಾಡ್ಕೊತೀರೋ ಸೇಮ್ ಅದೇ ರೀತಿನೇ ಇದನ್ನು ಮಾಡ್ಕೊಳ್ಳೋದು ಅಷ್ಟೇ. ಮಧ್ಯದಲ್ಲಿ ಸ್ವಲ್ಪ ಜೋಳದ ಹಿಟ್ಟನ್ನು ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊಳ್ಳಿ. ಸೊ ನೋಡಿ ಈ ರೀತಿ ಈಸಿಯಾಗಿ ನಾವು ಚಪಾತಿ ಮಾಡೋ ಥರನೇ ಈ ಜೋಳದ ರೊಟ್ಟಿನೂ ಸಹ ಮಾಡ್ಕೋಬೋದು. ಬಟ್ ಕೆಲವೊಂದು ಟಿಪ್ಸ್ನ ಮಾಡ್ಕೊತ ನಾವು ಈ ಜೋಳ ರೊಟ್ಟಿನ ಮಾಡ್ಕೋಬೇಕಾಗತ್ತೆ ಅಷ್ಟೇ. ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕು, ಕರೆಕ್ಟಾಗಿ ಹಿಟ್ಟನ್ನು ಸಹ ಕಲಿಸ್ಕೋಬೇಕಾಗತ್ತೆ. ಆವಾಗೇ ನಮಗೆ ಜೋಳ ರೊಟ್ಟಿ ಅನ್ನೋದು ಕರೆಕ್ಟಾಗಿ ಬರುತ್ತೆ. ಸೊ ಈಗ ನಾನಿಲ್ಲಿ ದೋಸೆ ತವಾನು ಸಹ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ಇದು ಇಂಪಾರ್ಟೆಂಟ್ ಆಗಿರುತ್ತೆ. ದೋಸೆ ತವ ಚೆನ್ನಾಗಿ ಬಿಸಿ ಆಗಿದ್ದಾದ ನಂತರ ರೊಟ್ಟಿನ ಹಾಕ್ಕೊಂಡು ಆಮೇಲೆ ಇದ್ರ ಮೇಲ್ಗಡೆ ಒದ್ದೆ ಬಟ್ಟೆದಲ್ಲಿ ಚೆನ್ನಾಗಿ ಈ ರೀತಿ ಸ್ವಲ್ಪ ತೇವಾನ ಮಾಡಿಕೊಂಡು ಒಂದು ಸೈಡ್, ಆಮೇಲೆ ಈ ರೀತಿ ಸ್ವಲ್ಪ ಲೈಟಾಗಿ ಬಬಲ್ಸ್ ಬರುವಂತಹ ಟೈಮಲ್ಲಿ ತಿರ್ಗಿಸ್ಕೊಬಿಡಬೇಕು. ಜೊತೆಗೆ ನಾವು ರೊಟ್ಟಿ ಹಾಕಿ ತೇವ ಮಾಡಿದ ತಕ್ಷಣ ಐ ಫ್ಲೇಮಲ್ಲಿ ಇಟ್ಕೊಂಡು ಈ ರೊಟ್ಟಿನ ಬೇಯಿಸ್ಕೋಬೇಕಾಗತ್ತೆ. ಸೊ ನೋಡಿ ಎಷ್ಟು ಪರ್ಫೆಕ್ಟಾಗಿ ನಮಗಿಲ್ಲಿ ರೊಟ್ಟಿ ಉಬ್ಬಿ ಬರುತ್ತಿದೆ ಅಂತಂದ್ಬಿಟ್ಟು. ಸೊ ಈ ರೀತಿ ಯಾವುದಾದ್ರೂ ಒಂದು ಕಾಟನ್ ಕ್ಲಾತಲ್ಲಿ ಲೈಟಾಗಿ ಈ ರೀತಿ ಸುತ್ತಲೂ ತಿರುಗಿಸ್ಕೊತ ಪ್ರೆಸ್ ಮಾಡ್ಕೊತ ನಾವು ರೊಟ್ಟಿನ ಬೇಯಿಸ್ಕೋಬೇಕಾಗತ್ತೆ. ಸೊ ನೋಡಿ ಈವೆನ್ ಆಗಿ ರೊಟ್ಟಿನ ಬೇಯಿಸ್ಕೋಬೇಕು. ಸೊ ಉರಿ ಅನ್ನೋದು ಮಧ್ಯದಲ್ಲಿ ಜಾಸ್ತಿ ಇರುತ್ತಲ್ವ, ಸೊ ಹಾಗಾಗಿ ಸೈಡ್ಸ್ಗೆ ಸುತ್ತಲೂ ಇರುವಂಥದ್ದನ್ನು ನೀಟಾಗಿ ಬೇಯಿಸ್ಕೊಂಡು ಜೋಳ ರೊಟ್ಟಿನ ರೆಡಿ ಮಾಡ್ಕೋಬೇಕಾಗತ್ತೆ. ಮೀಡಿಯಮ್ ಟು ಐ ಫ್ಲೇಮ್ನಲ್ಲೇ ಬೇಯಿಸ್ಕೋಬೇಕು ರೊಟ್ಟಿನ ಜೊತೆಗೆ. ಈಗ ನೋಡಿ ಎಲ್ಲ ರೊಟ್ಟಿನ ಸಹ ಸೇಮ್ ಅದೇ ರೀತಿನೇ ಮಾಡಿಕೊಂಡು ನಾನಿಲ್ಲಿ ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಸೊ
ಫಸ್ಟ್ ಟೈಮ್ ಮಾಡಿದ್ರೂ ಸಹ ಈ ಮೆಥಡ್ನಲ್ಲಿ ನೀವು ಜೋಳ ರೊಟ್ಟಿನ ಮಾಡಿದ್ದೀರಾ ಅಂತಂದರೆ ಸಾಫ್ಟಾಗಿರುವಂತಹ ಉಬ್ಬಿ ಬಂದ ಜೋಳ ರೊಟ್ಟಿನ ಸಹ ನೀವು ಮಾಡ್ಕೋಬೋದು. ಸೊ ನಾವು ನಾರ್ಮಲಾಗಿ ಮನೇಲಿ ಚಪಾತಿ ಯಾವ ರೀತಿ ಮಾಡ್ತೀರೋ ಅದೇ ರೀತಿಯೇ ಮಾಡ್ಕೋಬೋದು. ತಟ್ಟಿ ಮಾಡೋ ಅವಶ್ಯಕತೆ ಇಲ್ಲ ಈ ರೊಟ್ಟಿನ. ಸೊ ನೋಡಿದ್ರಲ್ಲ ಯಾವ ರೀತಿ ಜೋಳ ರೊಟ್ಟಿ ಮಾಡೋದು ಅಂತಂದ್ಬಿಟ್ಟು ನೀವು ಸಹ ಮನೇಲಿ ಟ್ರೈ ಮಾಡಿದಾದ ನಂತರ ನಿಮಗೂ ಈ ಜೋಳ ರೊಟ್ಟಿ ಯಾವ ರೀತಿ ಬಂತು ಅಂತಂದ್ಬಿಟ್ಟು ಮರಿದೇ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಈಸಿ ಆ್ಯಂಡ್ ಸಿಂಪಲ್ ಕ್ವಿಕ್ ರೆಸಿಪೀಸ್ಗೋಸ್ಕರ ದಯವಿಟ್ಟು ನೀವಿನ್ನೂ ನಮ್ಮ ಮೇಘಶ್ರೀಸ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ.